ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರತಿಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಕೇವಲ 3 ಸಾಮಗ್ರಿನ ಉಪಯೋಗಿಸಿ 10 ನಿಮಿಷದಲ್ಲಿ ಮಾಡುವಂತಹ ಈ ಸ್ವೀಟ್ಗೆ 1 ಸ್ಪೂನ್ ತುಪ್ಪನೂ ಸಹ ಬೇಕಾಗಿಲ್ಲ. ಯಾರು ಬೇಕಾದರೂ ಸುಲಭವಾಗಿ ಮಾಡುವಂತಹ ಸ್ವೀಟ್ನ ನಾನಿವತ್ತು ನಿಮಗೆ ತೋರಿಸಿಕೊಡ್ತೇನೆ. ಹಾಗೆ ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಈ ಸ್ವೀಟ್ ಮಾಡಲಿಕ್ಕೆ ನಾನಿಲ್ಲಿ ಹಾಲಿನ ಪುಡಿ ತಗೊಳ್ತಾ ಇದ್ದೀನಿ. ನೋಡಿ, ಈ ಕಪ್ನಲ್ಲಿ 1 ಕಪ್ ಆಗುವಷ್ಟು ಹಾಲಿನ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆ ಅದೇ ಕಪ್ನಲ್ಲಿ ಇನ್ನೊಂದು ಕಪ್ ಆಗುವಷ್ಟು ಹಾಲಿನ ಪುಡಿನ ಹಾಕೊಳ್ತಾ ಇದ್ದೀನಿ. ಒಟ್ಟಾಗಿ 2 ಕಪ್ ಆಗುವಷ್ಟು ಹಾಲಿನ ಪುಡಿನ ಈ ಬಾಣಲಿಗೆ ಸೇರಿಸ್ಕೊಂಡಿದ್ದೀನಿ. ಈಗ ನಾನಿಲ್ಲಿ 1 ಕಪ್ ಆಗುವಷ್ಟು ಮಿಲ್ಕ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ನಾನಿಲ್ಲಿ ಸೇಮ್ ಕಪ್ನಲ್ಲಿ 1/4 ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. ನಿಮಗೆ ಈ ಸ್ವೀಟ್ ಮಾಡಲಿಕ್ಕೆ ನೀವು ಹಾಲನ್ನೇ ಯೂಸ್ ಮಾಡಬೇಕಂತ ಹೇಳಿಲ್ಲ, ನೀರಲ್ಲೂ ಸಹ ಮಾಡ್ಬೋದು. ಅಂದರೆ 2 ಕಪ್ ಮಿಲ್ಕ್ ಪೌಡರ್ಗೆ ಮತ್ತೆ 2 ಕಪ್ ಆಗುವಷ್ಟು ವಾಟರ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಗಂಟಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡುವಾಗ ನಾನಿಲ್ಲಿ ಫ್ಲೇಮ್ನ ಆನ್ ಮಾಡ್ಕೊಂಡಿಲ್ಲ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನೆಕ್ಸ್ಟ್ ನಾನಿವಾಗ ಫ್ಲೇಮ್ ಆನ್ ಮಾಡ್ತಾ ಇದ್ದೀನಿ. ಫ್ಲೇಮ್ ಆನ್ ಮಾಡಿಕೊಂಡು ಇವಾಗ ಫ್ಲೇಮ್ನ ಹೈಯಲ್ಲೇ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂದರೆ ಅದು ಮತ್ತೆ ಗಟ್ಟಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಸ್ವಲ್ಪ ಥಿಕ್ನೆಸ್ ಆಗ್ತಾ ಇದೆ. ಇವಾಗ ನಾವು ಫ್ಲೇಮ್ನ ಸ್ಲೋವಲ್ಲಿ ಇಟ್ಕೊಂಡು ಇದಕ್ಕೆ ನಾನಿವಾಗ ಮತ್ತೆ ಸ್ವಲ್ಪ ಲಿಂಬು ರಸನ ಹಾಕ್ಕೊಳ್ಬೇಕು. ನೋಡಿ, ಇಷ್ಟು ಈ ರೀತಿ ಕಲರ್ ಚೇಂಜ್ ಆದ ನಂತರ ನಾವಿವಾಗ ಲೆಮನ್ ರಸ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು. ಒಂದು ಅರ್ಧ ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ನಾನು. ಸ್ವಲ್ಪ ಹಾಕೊಂಡ ನಂತರ ನೆಕ್ಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತೆ ಸ್ವಲ್ಪ ಹಾಕ್ಕೊಂಡು ಮತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈ ರೀತಿ ನೀವು ಮಿಕ್ಸ್ ಮಾಡ್ತಾ ಇರುವಾಗಲೇ ಅದು ಥಿಕ್ನೆಸ್ ಬಂದುಬಿಡುತ್ತೆ. ಈ ಥರ ನಾವಿಲ್ಲಿ ಹಾಲಿನ ಪೌಡರ್ ಯೂಸ್ ಮಾಡೋದಲ್ವಾ, ಸೊ ಹಾಗಾಗಿ ಫಾಸ್ಟಾಗಿ ಥಿಕ್ನೆಸ್ ಬಂದುಬಿಡುತ್ತೆ. ಈ ರೀತಿ ಥಿಕ್ನೆಸ್ ಬಂದ ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಶುಗರ್ ಹಾಕ್ಕೊಳ್ಬೇಡಿ, ಯಾಕಂದರೆ ಹಾಲಿನ ಪೌಡರ್ ಸಹ ಸ್ವೀಟ್ ಇರುತ್ತಲ್ವ. ಸೊ ಹಾಗಾಗಿ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಶುಗರ್ ಆ್ಯಡ್ ಮಾಡಿಕೊಂಡು ಈ ರೀತಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಎಲ್ಲ ಕಡೆ ಸೇರಿಕೊಳ್ಬೇಕಲ್ವಾ. ಸೊ ಹಾಗಾಗಿ ನೋಡಿ, ಇವಾಗ ಶುಗರ್ ಎಲ್ಲ ನೀರಾಗಿದೆ. ನೋಡಿ, ಮತ್ತೆ ಅದನ್ನ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಈ ರೀತಿ ಗಟ್ಟಿ ಆಗ್ತಾ ಇದೆ. ನೋಡಿ ನೋಡಿ, ಈ ಸ್ವೀಟ್ ಮಾಡುವಾಗ ನೀವಿಲ್ಲಿ ಸ್ವಲ್ಪನೂ ಸಹ ತುಪ್ಪ ಆ್ಯಡ್ ಮಾಡಬೇಕಂತ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ, ಇದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಥಿಕ್ನೆಸ್ ಬರ್ತಾ ಇದೆ. ನೋಡಿ, ಇವಾಗ ನೋಡಿ, ಇಷ್ಟು ಥಿಕ್ನೆಸ್ ಬಂದ ನಂತರ ಅದು ತಳನ ಬಿಟ್ಕೊಳ್ಳುತ್ತೆ. ನೋಡಿ, ಅಡಿಗಡೆ ಹಿಡಿಯೋದಿಲ್ಲ. ನೋಡಿ, ಈ ರೀತಿ ತಳ ಬಿಟ್ಟಾಗ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ನಾವಿವಾಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ, ಈ ಸ್ಟೇಜಲ್ಲಿ ನಾವಿವಾಗ ಇದನ್ನು ಸೆಟ್ ಮಾಡಬೇಕು. ಸೆಟ್ ಮಾಡಲಿಕ್ಕೆ ನಾನಿವಾಗ ಒಂದು ಟಿಫಿನ್ ಬಾಕ್ಸ್ಗೆ ಈ ರೀತಿ ತುಪ್ಪನ ಸವರ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಅಷ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಮಾಡಿದ ನಂತರ ನಾವಿವಾಗ ಇದೇ ಸ್ಪೂನಲ್ಲಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಬೇಕು. ಅದು ಚೆನ್ನಾಗಿ ಸೆಟ್ ಆಗುತ್ತೆ. ನೋಡಿ ನೋಡಿ, ಇಷ್ಟ ಆದ ನಂತರ ನಾವಿವಾಗ ಇದನ್ನು ಒಂದು 2 ಅವರ್ಸ್ ಹಾಗೆ ಇಡಬೇಕಾಗತ್ತೆ. ಮುಚ್ಚಳನ ಹಾಕಿಬಿಟ್ಟು ಒಂದು 2 ಅವರ್ಸ್ ಇಡಬೇಕಾಗತ್ತೆ. ಅಂದರೆ ಸೆಟ್ ಆಗಬೇಕಲ್ವ. ಸೊ ಹಾಗಾಗಿ ಬಿಸಿನ ಯೂಸ್ ಮಾಡಲಿಕ್ಕಾಗಲ್ಲ ಇದು. ಸೊ ನೋಡಿ, ಇವಾಗ ನಾನು ಸೈಡಲ್ಲಿ ಇಟ್ಟಿದ್ದೀನಿ. ನೋಡಿ, 2 ಅವರ್ಸ್ ಆದಮೇಲೆ ಇದು ಪರ್ಫೆಕ್ಟಾಗಿ ಸೆಟ್ ಆಗಿರುತ್ತೆ. ನೋಡಿ, ಇವಾಗ ನಾನು ಇದನ್ನು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪ್ಲೇಟ್ಗೆ ಹಾಕ್ಕೊಳ್ಳುವಾಗ ಈ ರೀತಿ ಉಲ್ಟಾ ಹಿಡಿದು ಈ ರೀತಿ ಟ್ಯಾಪ್ ಮಾಡಿ ಪಾತ್ರನ. ಸೊ ಆವಾಗ ಆರಾಮಾಗಿ ಬರುತ್ತೆ ಇದು. ನೋಡಿ, ಈ ರೀತಿ ಸೂಪರ್ ಆಗಿರುವಂತಹ ಸ್ವೀಟ್ ರೆಡಿ ಆಗಿದೆ. ನೋಡಿ, ಹಾಲಿನ ಪುಡಿ ಮತ್ತು ಸಕ್ಕರೆಯಲ್ಲಿ ಮಾಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವುದೇ ರೀತಿ ಪಾಕ ಬೇಡ, ಏನೂ ಬೇಡ, ತುಂಬಾ ಈಸಿಯಾಗಿ ಹಾಗೆ 10 ನಿಮಿಷದಲ್ಲಿ ಮಾಡುವಂತಹ ಸ್ವೀಟ್ ಇದು. ತುಂಬಾ ರುಚಿ ಸಹ ಇರುತ್ತೆ. ನೋಡಿ, ನಾನು ಇದನ್ನು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ನೀವು ಇದನ್ನು ಯಾವ ರೀತಿ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ, ಹಾಗೆ ಮರಳಾಗಿ ಬಂದಿದೆ. ನೋಡಿ, ನೀವು ಲಿಂಬು ರಸನ ಸ್ಲೋ ಹಾಕಿ ತಿರ್ಸೋದ್ರಿಂದ ಈ ರೀತಿ ಮರಳಾಗಿ ಬರುತ್ತೆ. ಇನ್ನೂ ಬೇಕಿದ್ರೆ ನೀವು ಡ್ರೈ ಫ್ರೂಟ್ಸಲ್ಲಿ ಈ ರೀತಿ ಗಾರ್ನಿಷ್ ಕೂಡ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಸ್ವೀಟು. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ನೋಡಿ, ತುಂಬಾ ಸಾಫ್ಟಾಗಿ ತುಂಬಾ ಮರಳಾಗಿ ಬಂದಿದೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ಹಾಗೆ ನಿಮಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದ್ದರೆ ಖಂಡಿತ ಒಮ್ಮೆ ಟ್ರೈ ಮಾಡಿ, ಹಾಗೆ ಹೇಗೆ ಬರುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.
ಮುಂದೆ ಮತ್ತೊಂದು ಬ್ಯೂಟಿಫುಲ್ ಆದ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.